ತುಂಬ ಜನ ಅಂದ್ಕೊಂಡಿರ್ಬೋದು ಅವರು ಸೋಕಿಗೋಸ್ಕರ ಅವ್ರದ್ದು ಇದೊಂದಕ್ಕೋಸ್ಕರ ಮೂವಿ ಮಾಡಿದ್ರು ನಟರಾದರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಹೇಳ್ತೀನಿ, ನನ್ನನ್ನು ನೋಡಿಬಿಟ್ಟು ನನ್ನ ಜನ ಕಲ್ತ್ಕೋತಾರೆ. ನೋಡಿ ಎಂಥ ವಿಷನ್. ಇವಾಗ ಹುಟ್ಸ್ಬಿಟ್ಟಿದ್ದಾನೆ, ನಾವು ಬಡತನದಲ್ಲಿ ಹುಟ್ಬಿಟ್ಟಿದ್ದೀವಿ, ನಾವು ಬಡತನದಲ್ಲಿ ಹುಟ್ಬಿಟ್ಟಿದ್ದೀವಿ ಅಂತ ಬಡತನದಲ್ಲೇ ಇರಬೇಕಾ? ಹೇಳಿದ್ರು ಸಾಹೇಬ್ರು ಈ ಮಾತನ್ನ ಇಂಟರ್ವ್ಯೂನಲ್ಲಿ, ಬಡತನದಲ್ಲಿ ಹುಟ್ಟಿದ್ವಿ, ಬಡತನದಲ್ಲಿ ಸಾಯಬಾರ್ದು. ನಮಗೆ ಅವಕಾಶಗಳು ಉಪಯೋಗಿಸ್ಕೋಬೇಕು. ಅವಕಾಶಗಳು ಇದೆ, ಓದಬೇಕು, ಕಷ್ಟಪಟ್ಟು ಓದಬೇಕು, ವಿದ್ಯಾವಂತರಾಗಬೇಕು. ನಾನು ನನ್ನ ಜೊತೆ ಅವರು ಜಗಳ ಮಾಡಿದ್ದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇ ಬಹುಶಃ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ಅವರಿಂದನೇ ನಾನು ಬಹುಶಃ ಒಂದು ಸ್ವಲ್ಪ ತಾಳ್ಮೆ ಕಲ್ತಿದ್ರೆ ಅವರಿಂದನೇ. ನಿಮ್ಮ ಗುರು ನನ್ನ ನಿಜವಾಗ್ಲೂ ಅವ್ರನ್ನ ನಾನು ಇದರಲ್ಲೇ ಹೇಳ್ಕೊಂಡಿದ್ದೀನಿ, ಇದರಲ್ಲೇ ಬರೆದಿದ್ದೀನಿ. ಅವ್ರು ನಿಜವಾಗ್ಲೂ ನನ್ನ ಗುರು ಅವರು. ನೂರೊಂದು ನೆನಪು. ನಿಮಗೆ ಅದೊಂದೊಂಥರ ಮಕ್ಕಳು ಅಳಿಯಂದ್ರು ಒಂಥರ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಕಾಣುತ್ತೆ ನಿಮಗೆ. ಮಾವನಾಗಿ ಹೆಂಗಿದ್ರು ಸಾಹೇಬ್ರು ಅಳಿಯಂದ್ರ ಜೊತೆಗೆ, ಭರತ್ ಅವ್ರ ಜೊತೆಗೆ, ರಾಮ್ ಅವ್ರ ಜೊತೆಗೆ, ತುಂಬಾನೇ ಪ್ರದೀಪ್ ಅವ್ರ ಜೊತೆಗೆ, ತುಂಬಾ ಖುಷಿ ಅವ್ರಿಗೆ. ದೀಪ್ ಅಂತ ಕರೀತಾ ಇದ್ರು. ದೀಪ್ ನೋಡಿದ್ರೆ, ಭರತ್ ನೋಡಿದ್ರೆ, ಆಶೀಶ್ ಎಲ್ಲರೂ ನೋಡಿದ್ರೆ ತುಂಬಾನೇ ಖುಷಿ ಅವ್ರಿಗೆ. ಅವ್ರು ಒಂದಿನ ಬಂದಿಲ್ಲ ಅಂದರೆ ಫೋನ್ ಮಾಡ್ತಾಯಿದ್ರು. ದೀಪ್ ಎಲ್ಲಿದ್ದೀರಾ, ನೀವು ಮತ್ತೆ ಅಡುಗೆ ಮಾಡಿದಾಳು, ಬನ್ನಿ ಊಟ ಮಾಡಕ್ಕೆ ಬನ್ನಿ ಅಂತ ಕರೆಯೋರು. ಭರತ್ಗೂ ಅಷ್ಟೇ, ಭರತ್ ಎಲ್ಲಿದ್ದೀರಾ ಬನ್ನಿ. ಪಾಪ ಅವ್ರುಗಳು ಅಷ್ಟೇ, ಅವ್ರು ಎಷ್ಟೇ ಬ್ಯುಸಿ ಇದ್ರು ಮಾವ ಕರೆದ್ರಲ್ಲ ಅಂತ ಪಾಪ ಓಡ್ ಬರ್ತಾ ಇದ್ರು ಅವ್ರುಗಳು. ನೋಡಿ ದೇವ್ರು ನಿಮಗೆ ಗಂಡು ಮಕ್ಕಳು ಕೊಟ್ಟಿಲ್ಲ ಅನ್ನೋ ಕೊರತೆನೇ ಇಲ್ಲ. 3 ಜನ ನಿಜವಾಗ್ಲು ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗ್ಲೂ. ಮತ್ತೆ ಅವ್ರಗಳಿಗೆ ನಮ್ಮ ಊಟ ಇದು ನಾನು ಹೇಳ್ದೆ ಅಲ್ಲ, ರೊಟ್ಟಿ ಅದನ್ನೆಲ್ಲ ಕೂರ್ಸ್ಕೊಂಡು ಇಬ್ಬರನ್ನು ಕೂರ್ಸ್ಕೊಂಡು ತಿನ್ಸೋರು. ಇದನ್ನ ಟೇಸ್ಟ್ ಮಾಡ್ಬೇಕು, ನೀವು ಟೇಸ್ಟ್ ಮಾಡಿ. ಇದು ಅವ್ರಿಗೆ ಪಾಪ ಇಷ್ಟ ಆಗ್ತಿತ್ತೋ ಗೊತ್ತಿಲ್ಲ, ನನ್ನ ಮಾವ ಹೇಳಿದ್ರಲ್ಲ ಅಂದ್ಬಿಟ್ಟು ಪಾಪ ಅವರು ಖುಷಿಯಿಂದ ತಿನ್ನೋರು. ಪಾಪ ಇದೆಲ್ಲ ತಿನ್ಬೇಕು ಭರತ್, ದೀಪ್ ಇದೆಲ್ಲ ತಿನ್ನಬೇಕು, ರೊಟ್ಟಿ ತಿನ್ನಬೇಕು, ಮುದ್ದೆ ತಿನ್ನಬೇಕು ಅಂತೆಲ್ಲ ಹೇಳಿ ನನಗೆ ಅವ್ರ ಮನೆಗೆ ನಾನೇ ಒಂದೊಂದ್ಸಲ ಅವ್ರು ಎಷ್ಟೆಷ್ಟು ಬ್ಯುಸಿ ಇದ್ದಾರೋ ಏನೋ, ನೀವು ಯಾವಾಗಂದ್ರೆ ಅವಾಗ ಫೋನ್ ಮಾಡಿಬಿಡ್ತೀರಲ್ಲ ಅಂತ. ಇಲ್ಲ ನೀನೆಲ್ಲ ಅಡುಗೆ ಎಲ್ಲ ಮಾಡಿದ್ಯಲ್ಲ, ಚೆನ್ನಾಗೆಲ್ಲ ಅಡುಗೆ ಮಾಡಿದ್ಯಾ, ಬರಬೇಕು, ಅವ್ರು ಊಟ ಮಾಡಬೇಕು, ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಫೋನ್ ಮಾಡಿ ಕರೆಸೋರು. ಬರಬೇಕು, ಊಟ ಮಾಡಬೇಕು, ಇದೆಲ್ಲ ತಿನ್ನಿ, ರೊಟ್ಟಿ ತಿನ್ನಿ, ಮುದ್ದೆ ತಿನ್ನಿ, ಎಲ್ಲ ಟೇಸ್ಟ್ ಮಾಡಿ ಅಂತೆಲ್ಲ ಮಾಡಿಸೋರು. ತುಂಬ ಖುಷಿ. ನಾನು ಹಾಸ್ಪಿಟ್ಲಲ್ಲಿ ಇದರ ದಿನ ಅವ್ರು ಹೋಗೋದು ಇನ್ನೊಂದು 10-15 ಡೇಸ್ ಅನ್ನುವಾಗ ನಮ್ಮ ಮದರ್ ಹೋಗ್ಬಿಟ್ರು. ಸಾರಿ, ಓಕೆ. ನನಗೆ ಅವಾಗ ನನಗೆ ನಮ್ಮ ಮದರ್ ಹೋಗಿದ್ದಾರೆ ಅನ್ನೋ ಇದು ಇಲ್ಲ ನನಗೆ. ಇಲ್ಲ ನಾನು ಹೋಗೋದಿಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿದೆ. ಅವಾಗ ವಾಣಿ ಹೆದರ್ಕೋಬೇಡ, ಹಳಿದಿರಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ, ನೀನೇನು ತಲೆ ಕೆಡ್ಸ್ಕೋಬೇಡ, ಹೋಗ್ಬಿಟ್ ಬಾ ಅಂತ ಕಳಿಸ್ತಾರೆ. ಚೆನ್ನಾಗಿದ್ರು. ಅದಾಗೆ ಒಂದಿನ ಹೆಚ್ಚು ಹೋಗೋದು, ಒಂದಿನ ಕಮ್ಮಿ, ಅದರಲ್ಲೇ ಇದ್ರಲ್ಲ, ಅದು ಇಲ್ಲ ನೀನು ಹೋಗ್ಬಿಟ್ ಬಾ, ಅವ್ರಿದ್ದಾರೆ ನೋಡ್ಕೋತಾರೆ, ನೀನೇನು ಹೆದರ್ಕೋಬೇಡ, ಹೋಗ್ಬಿಟ್ ಬಾ ಅಂತ ಕಳ್ಸಿದ್ರು. ಅಷ್ಟು ಅವ್ರಿಗೆ ತುಂಬಾನೇ ಖುಷಿ ಇತ್ತು ಬಿಡಿ. ಆ ವಿಷಯದಲ್ಲಂತೂ ಅಳಿದ್ರ ಬಗ್ಗೆ ತುಂಬಾನೇ ಖುಷಿ ಇತ್ತು ಅವ್ರಿಗೆ, ಹೆಮ್ಮೆನೇ ಇತ್ತು. ಎಲ್ಲರ ಹತ್ರ ಹೇಳ್ಕೊತಾ ಇದ್ರು. ಒಂದು ನೇರವಾದ ಪ್ರಶ್ನೆ, ಸಿನಿಮಾ ಆಗಲೇ ಕೇಳಿದೆ ನಾನು ನಿಮಗೆ, ನಾಯಕ ನಟನಾಗಿದ್ದು ನಿಮಗೆ ಏನು ಅನ್ನಿಸ್ತು ಅಂತ. ಬಟ್ ಯಾವತ್ತಾರು ಸಾಹೇಬರು ಹೇಳ್ಕೊಂಡಿದ್ರ ನಿಮ್ಮ ಹತ್ರ, ಏನಕ್ಕೆ ನಾನು ನಾಯಕ ನಟನಾಗಬೇಕು ಅಂದರೆ ಒಬ್ರೊಬ್ರಿಗೆ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ದುಡಿಬೇಕು, ಹೆಸರು ಸಂಪಾದನೆ ಮಾಡಬೇಕು ಅನ್ನೋದೊಂದು ಕನಸಿರುತ್ತೆ. ಒಬ್ರೊಬ್ರು ಜೀವನ ನಮ್ಗೆ ಅನಿವಾರ್ಯ, ಬೇರೆ ಕೆಲಸಕ್ಕೆ ಗೊತ್ತಿಲ್ಲ, ಸಿನಿಮಾನೇ ನಮಗೆ ಜೀವನ ಅಂತ ಮಾಡೋದಿರ್ತದೆ. ಈ ರೀತಿ ಸಾಹೇಬರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಒಬ್ಬ ಕಲಾವಿದನಾಗಿ ಗುರುತಿಸ್ಕೋಬೇಕು ಅಂತ ಅವರಲ್ಲಿ ಇದ್ದಿದ್ದು ಹಂಬಲ ಏನಕ್ಕದು, ಏನಾದ್ರು ಹಂಚ್ಕೊಂಡಿದ್ರ ನಿಮ್ಮ ಹತ್ರ? ಇವಾಗ ನಾನು ಒಬ್ಬ ಒಳ್ಳೆ ಅಧಿಕಾರಿ ಆಗಿದ್ದೀನಿ, IAS ಅಧಿಕಾರಿ ಆಗಿದ್ದೀನಿ. ಬಾಬಾ ಸಾಹೇಬ್ರನ್ನ ತುಂಬ ಅನುಸರಿಸ್ತಾ ಇದ್ರು, ಅವರ ಅನುಯಾಯಿಯಾಗಿದ್ರು, ಅವ್ರ ತತ್ವಗಳನ್ನೇ ಪಾಲಿಸ್ತಾ ಇದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಬಾಬಾ ಸಾಹೇಬ್ರದ್ದು ಒಂದು ಇದಿದೆ, ನನ್ನ ಜನ ಎಲ್ಲ ಕ್ಷೇತ್ರದಲ್ಲೂ ಇರಬೇಕು.
ತುಂಬ ಜನ ಅಂದ್ಕೊಂಡಿರ್ಬೋದು ಅವರು ಸೋಕಿಗೋಸ್ಕರ ಅವ್ರದ್ದು ಇದೊಂದಕ್ಕೋಸ್ಕರ ಮೂವಿ ಮಾಡಿದ್ರು, ನಟರಾದರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಹೇಳ್ತೀನಿ ನಾನು, ಅವರು ಸಿನಿಮಾ ಮಾಡಿದ್ದಾಗಿರ್ಬೋದು, ಮಕ್ಕಳ ಮದುವೆ ಮಾಡಿದ್ದಾಗಿರ್ಬೋದು, ಅದ್ದೂರಿಯಾಗಿ ಮದುವೆ ಮಾಡಿದ್ದಾಗಿರ್ಬೋದು, ಈ ಮನೆ ಒಂದು ಚೆನ್ನಾಗಿರೋ ಮನೆ ಕಟ್ಕೊಂಡು ನಾನು ಇರಬೇಕು ಅಂತ ಅಂದ್ಕೊಂಡಿದ್ದಾಗಿರ್ಬೋದು, ಎಲ್ಲ ಅವರ ಜನಕ್ಕೋಸ್ಕರನೇ ಅಂತಲೇ ಹೇಳ್ತೀನಿ ನಾನು. ಹೇಳಿದ್ದಾರೆ ನನ್ನ ಹತ್ರ, ಎಷ್ಟೋ ಸಲ ಹೇಳಿದ್ದಾರೆ. ನನ್ನನ್ನು ನೋಡ್ಬಿಟ್ಟು ನನ್ನ ಜನ ಕಲ್ತ್ಕೋತಾರೆ. ನೋಡಿ ಎಂಥ ವಿಷನ್. ಹಾಂ, ಇವಾಗ ಹುಟ್ಸ್ಬಿಟ್ಟಿದ್ದಾನೆ. ನಾವು ಬಡತನದಲ್ಲಿ ಹುಟ್ಬಿಟ್ಟಿದ್ದೀವಿ, ನಾವು ಬಡತನದಲ್ಲಿ ಹುಟ್ಬಿಟ್ಟಿದ್ದೀವಿ ಅಂತ ಬಡತನದಲ್ಲೇ ಇರಬೇಕಾ? ಹೇಳಿದ್ರು ಸಾಹೇಬ್ರು ಈ ಮಾತನ್ನ ಇಂಟರ್ವ್ಯೂನಲ್ಲಿ, ಬಡತನದಲ್ಲಿ ಹುಟ್ಟಿದೀವಿ, ಬಡತನದಲ್ಲಿ ಸಾಯ್ಬಾರ್ದು. ಅದು ಭಾಳ ಚೆನ್ನಾಗಿ ಅವ್ರಿಗೆ ಹೇಳ್ತಾ ಇದ್ರು. ನಮಗೆ ಅವಕಾಶಗಳು ಉಪಯೋಗಿಸ್ಕೋಬೇಕು, ಅವಕಾಶಗಳು ಇದೆ, ಓದಬೇಕು, ಕಷ್ಟಪಟ್ಟು ಓದಬೇಕು, ವಿದ್ಯಾವಂತರಾಗಬೇಕು, ಕೆಲಸ ಸಂಪಾದನೆ ಮಾಡ್ಕೋಬೇಕು. ಯಾರಾದರೂ ಅರ್ಧ ಎಲ್ಲ ಓದ್ಬಿಟ್ಟು ಅರ್ಧಂಬರ್ಧ ಓದ್ಬಿಟ್ಟು ಮುಗಿಸ್ಬಿಟ್ಟು ಸರ್ ನನಗೆ ಕೆಲಸ ಕೊಡಿ ಅಂತ ಬಂದರೆ ಫಸ್ಟು ನೀನು ಹೊರಗಡೆ ಇರುವಂತಿದ್ರು. ನಿನ್ನ ಎಜುಕೇಷನ್ನ ಫಸ್ಟು ಕಂಪ್ಲೀಟ್ ಮಾಡ್ಕೋಬಾ, ನಿನಗೇನು ಬೇಕು ನಾನು ಸಹಾಯ ಮಾಡ್ತೀನಿ. ನೀನು 10th ಫೇಲ್ ಆಗ್ಬಿಟ್ಟು ಕೆಲಸ ಕೇಳಕ್ಕೆ ಬಂದರೆ ತುಂಬ ಬಯಸ್ಕೋತಿದ್ರು ಎಲ್ರೂ. ನಾನು ಪಾಪ ಯಾಕೆ ಅವ್ರಿಗೆ ಅಷ್ಟು ಇದು ಹೇಳ್ತೀರ ಅಂತಂದರೆ, ನೋಡು ಅವ್ನಿಗೆ ಅವಕಾಶ ಇದೆ, ಓದಬೇಕು. ನನಗಾದರೂ ತುಂಬ ಬಡತನ ಇತ್ತು, ನಾನು ಅದರಲ್ಲೂ ನಾನು ಓದಬೇಕಂತ ಓದಿದೆ. ಈಗಿನವ್ರಿಗೆ ಅಷ್ಟಿಲ್ಲ ಅನಿಸುತ್ತೆ ವಾಣಿ, ಆದ್ರೂ ಅವ್ರಿಗೆ ಸುಲಭವಾಗಿ ಕೆಲಸ ಸಿಕ್ಬಿಟ್ರೆ ಕೆಲ್ಸಕ್ಕೆ ಹೋಗ್ಬಿಡೋಣ ಅನ್ನೋದಿರುತ್ತೆ ಅವ್ರಿಗೆ. ಅದಾಗಬಾರ್ದು ಅವ್ರಿಗೆ. ನಾನು ಅದ್ರ ಬೆಲೆ ಗೊತ್ತಾಗಬೇಕು, ಓದಬೇಕು, ನನ್ನನ್ನು ನೋಡಿ ಕಲಿಬೇಕು ಅವರು. ಇನ್ಫ್ಯಾಕ್ಟ್ ನಾನು ಸಾಹೇಬ್ರದ್ದು ಇಂಟರ್ವ್ಯೂ ಮಾಡಿದೆ, ಒಂದು ಸೀರೀಸ್ ಹಿಂಗೆ ಈಗ ಕೂತ್ಕೊಂಡು ಇದೇ ಥರ ಮಾಡಿದೆ. ಫಸ್ಟ್ ಎಪಿಸೋಡ್ ಆಗ್ತಾ ಇರೋಂಗೆ ಕೆಲವು ಕಮೆಂಟ್ಗಳು ಬಂದವು. ಅಂದರೆ ನೀವು ಹಿಂಗಂತಿದ್ದೀರಾ, ಬಡವದ್ದು ಅಂತ ಹೇಳ್ತಾ ಇದ್ದೀರಾ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬಂದಿದ್ದು ಸಾಹೇಬ್ರು ಮಾತಾಡಿದ್ದು ಹೇಳ್ತಿದ್ದೀನಿ, ಯಾವುದು ಕಲ್ಪಿತ ಅಲ್ಲ. ಕೆಲವು ಕಮೆಂಟ್ಗಳು ಬಂದು ಇರ್ತವೆ. ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಕೆಲವು ನಮ್ಮ ಪರವಾಗಿದ್ದರೆ, ಕೆಲವು ವಿರೋಧವಾಗಿರುತ್ತೆ, ಕೆಲವು ಮಿಶ್ರ ಪ್ರತಿಕ್ರಿಯೆ ಆಗಿರುತ್ತೆ. ಆದರೆ ಸಾಹೇಬರು ಅದನ್ನು ಓದ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ರಘು ಒಂದೇ ಒಂದು ಕಮೆಂಟು ಡಿಲೀಟ್ ಮಾಡಬೇಡ, ಅದು ಏನು ಬರ್ದಿದೆ ಅದು ಹಾಗೆ ಇರಲಿ, ಆ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಬೇಕು ಇವಾಗ. ಸರಿ ಸರ್, ಹಂಗಾದ್ರೆ ಝೂಮ್ ಕಾಲಲ್ಲಿ ಮಾಡುವ ಇಂಟರ್ವ್ಯೂ, ಡನ್, ರಾತ್ರಿ 9 ಗಂಟೆ ಮಾಡು. ಅಮ್ಮ ಬಂದು ಆ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ, ಯಾರೊಬ್ಬರು ನೆಗೆಟಿವ್ ಆಗಿ ಬರೆದಿರ್ತಾರಲ್ಲ ಕಮೆಂಟ್ಗಳು, ಒಂದೊಂದಕ್ಕೂ ಉತ್ತರ ಕೊಟ್ಟರು. ದ ಮ್ಯಾನ್ ವಿತ್ ಗಟ್ಸ್. ಆ ಥರ ಎಷ್ಟೋ ಜನ ಇವತ್ತು ಕಮೆಂಟ್ಗಳು ಬಂದರೆ ಹೆದರ್ಕೊಂಡು ಓಡೋಗ್ಬಿಡೋದು, ಇಲ್ಲ ಅಯ್ಯೋ ಅದ್ರ ಮೇಲೆ ಯಾಕೆ ರಿಯಾಕ್ಟ್ ಮಾಡಬೇಕು. ಶಿವರಾಮ್ ಸಾಹೇಬ್ರು ಹಂಗೆ ಇರಲಿಲ್ಲ, ಅವ್ರು ಏನೇನು ಬರೆದಿದ್ರು ಅದಕ್ಕೆ ಉತ್ತರ ಕೊಟ್ಟರು. ಅಲ್ಲಿ ಹೇಳಿದರು ಅವರು. ಹೈಲೈಟ್ ಆಫ್ ಈ ಎಪಿಸೋಡ್ ಪರ್ಟಿಕ್ಯುಲರ್ ನಾನು ಕೇಳಬೇಕು ಅಂತಿರೋದು, ನೂರಾರು ಸಾವಿರಾರು ಒಳ್ಳೆ ಮೆಸೇಜ್ಗಳು ಬಂದಾಗ ಮಧ್ಯದಲ್ಲಿ ಕೆಲವು ನೆಗೆಟಿವ್ ಕಮೆಂಟ್ಸು ಬಂದಿದೆ. ಇವಾಗ ಶಿವರಾಮ್ ಸಾಹೇಬ್ ಹತ್ರ ಹೋಗೋಣ, ಝೂಮ್ ಕಾಲಲ್ಲಿ ಮಾತಾಡೋಣ. ಈಗ ಪ್ರಶ್ನೆಗಳಿಗೆ ನಾನು ರಿಪ್ಲೈ ಮಾಡಕ್ ಹೋಗ್ಲಿಲ್ಲ, ನಿಮ್ಮನ್ನು ಕೇಳ್ಬಿಟ್ಟು ಮಾಡೋಣ ಅಂತ. ಆನ್ಸರ್ ಮಾಡ್ಬೋದಾ ತಾವು? ಹೇಳಿ ಅದಕ್ಕೇನಂತೆ. He and his family wants to still use Dalit card. How long and how many generations? ಯಾರೋ ರಾಜ್ ವರ್ಮಾ ಅನ್ನೋ ಇಲ್ಲಿ ಏನಾಗಿದೆ, ಏನಕ್ಕೆ ಊದಿದೆ, ದಯವಿಟ್ಟು ಕೇಳಿ ಅಂತ ಶಿವರಾಮ್ ಸಾಹೇಬರು IAS ಬರೀತಾರವ್ರಿಗೆ, KS ಬರೀತಾರವ್ರಿಗೆ ಏನು ಸಲಹೆ ಕೊಡ್ತಾರೆ, ಏನು ಟಿಪ್ಸ್ ಕೊಡ್ತಾರೆ ನಿಮ್ಮ ಒಂದು ಜನಾಂಗಕ್ಕೆ, ನಿಮ್ಮ ಒಂದು ಬಳಗಕ್ಕೆ, ನಿಮ್ಮ ಸ್ನೇಹಿತರಿಗೆ ಮಾಡ್ತಿರೋ ಕೆಲಸಗಳ ಬಗ್ಗೆ ಒಂಚೂರು ಹೇಳಿದ್ದಾರೆ. IAS ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸಂಬಳ ಮಾತ್ರ ತೆಗೆದುಕೊಂಡ್ರೆ ಇಷ್ಟೆಲ್ಲ ಅದ್ದೂರಿ ಜೀವನ ನಡೆಸೋಕ್ಕಾಗತ್ತಾ ಅಣ್ಣ? ಈ ರಾಜ್ಯದಲ್ಲಿ ನಾವು 1,08,00,000 ಜನಸಂಖ್ಯೆ ಇದ್ರೂ ಕೂಡ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ. ಇದಕ್ಕೇನ್ ಹೇಳ್ತೀರಿ ಸ್ವಾಮಿ ನೀವು? ನಮ್ಮನ್ನ ನೀವು ದಲಿತ್ ಅಂತ ನೋಡ್ತೀರೇ ಹೊರತು ನಮ್ಮನ್ನ ನಿಮ್ಮವರು ಅಂತ ನೀವು ತಿಳ್ಕೊಂಡಿಲ್ಲ. ನೀವು ಹೇಳಿದ್ದಕ್ಕೆ ಜ್ಞಾಪಕ ಬಂತು, ಏನಕ್ಕೆ ಶಿವರಾಮ್ ಅವ್ರಿಗೆ ಇಷ್ಟು ದೊಡ್ಡ ಮನೆ ಬೇಕು ಅಂತ. ನಾನು ಮನೆ ತಗೊಂಡಿರೋದು ಶಿವರಾಮು ನಮ್ಮವನು ಒಬ್ಬ ಈ ಥರ ಆಗಿದ್ದಾನೆ ಅಂದರೆ ನಾನು ಯಾಕೆ ಆಗಬಾರ್ದು ಅನ್ನೋ ಕನಸು ನೀನು ಕಾಣಲಿ ಅಂದ್ಬಿಟ್ಟು ನಾನು ಮಾಡಿದ್ದು ಕಣಯ್ಯ ಅಂತ ಹೇಳಿದ್ರು. ಹೌದು, ಅದು ಸತ್ಯ, ಅದು ತುಂಬ ಸತ್ಯವಾದ ಮಾತದು. ಅವರ ವಿಷನ್ ನೋಡಿಮ್ಮ. ನಾನು ಅದಕ್ಕೆ ಆಗಲೇ ಹೇಳಿದೆ, ಯಜಮಾನ ಪಿಕ್ಚರ್ಲಿ ಹಾಡಿದೆಯಾ ದರ್ಶನ್ ಅವ್ರ ಸಿನಿಮಾದಲ್ಲಿ, ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಅಂತ, ನೇರ ನಡೆಗೆ ಸತ್ಯ ನುಡಿಗೆ ಮಾಡಿದ ಪ್ರಮಾಣ ಅಂತ. ಅದೇ ಸಾಲುಗಳು ಅನಿಸುತ್ತೆ ಸಾಹೇಬ್ರಿಗೆ, ಅವರು ನಡ್ಕೊಂಬಂದಿರೋ ರೀತಿ, ಅವರು ಇದು ಮಾಡಿದ ರೀತಿ.
ಆ್ಯಂಡ್ ಇನ್ನೊಂದು, ಇವಾಗ ಇಷ್ಟು ಹೆಸರು ಮಾಡಿದ್ದಾರೆ, ಇಷ್ಟು ಸಾಧನೆ ಮಾಡಿದ್ದಾರೆ, ಕೆಲಸಗಳನ್ನ ಮಾಡಿದ್ದಾರೆ. ಇಂಥ ಕೆ ಶಿವರಾಮ್ ಅವರು ಮನೆಯಲ್ಲಿ ಹೇಗಿರೋರು? ಮನೆಯಲ್ಲಿ ಅಂದ್ರಂತೂ ಅವರು ತುಂಬ ಸರಳ ಜೀವಿ ಅವರು. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಅವರು. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದವ್ರು. ನೆಲದ ಮೇಲೆ? ನಾನು ಎಷ್ಟೋ ಸಲ ಗಲಾಟೆ ಮಾಡಿದ್ದೀನಿ ಅವ್ರ ಹತ್ರ, ಈ ಥರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀರಾ ಅಂತ. ಇಲ್ಲ ಇಲ್ಲ, ನೀನು ಕೊಡೋದಾಗಿದ್ದರೆ ನನಗೆ ಇಲ್ಲೇ ಊಟ ಕೊಡು. ಹಂಗೆ ಮಾಡೋರು, ಇಲ್ಲೇ ಕೊಡ್ಬೇಕು ನನಗೆ ಅಂತ ಎಲ್ಲ ಕೆಲಸದವ್ರಿಗೆಲ್ಲ ಹೇಳ್ತಾಯಿದ್ರು, ಇಲ್ಲೇ ತೊಗೊಂಬಂದು ಕೊಡಿ. ಅಲ್ಲೇ ಕೆಳಗಡೆನೆ ಕೂತು ನೀಟಾಗಿ ಚಕ್ಕಬಲ್ಲಿ ಹಾಕ್ಕೊಂಡು ನೀಟಾಗಿ ಕೂತ್ಕೊಂಡು ಊಟ ಮಾಡೋರು. ತುಂಬ ಸಿಂಪಲ್. ಒಂದು ಶಾರ್ಟ್ಸ್ ಹಾಕ್ಕೊಂಡು, ಒಂದು ಟೀ ಶರ್ಟ್ ಹಾಕ್ಕೊಂಡು, ತುಂಬ ಸಿಂಪಲ್ ಆಗಿರೋರು. ಸಿನಿಮಾ ನೋಡೋರಮ್ಮ ಟೈಮ್ ಸಿಕ್ಕಿದಾಗ? ಅಯ್ಯೋ ತುಂಬ. ಅವ್ರಿಗೆ ಕಾಮಿಡಿ ಶೋ ನೋಡೋದಂದ್ರೆ ತುಂಬ ಇಷ್ಟ. ಕಾಮಿಡಿ ಶೋ ನೋಡ್ತಾಯಿದ್ರು, ತುಂಬ ನೋಡ್ತಾಯಿದ್ರು. ಅಳೋ ಸೀನೆಲ್ಲ ಬಂದರೆ ನಾನು ಒಂದ್ಸಲ ಹೋಗಿ ನೋಡಿದ್ರೆ ಅಳ್ತಾ ಇರ್ತಿದ್ರು. ಅಷ್ಟು ಅವರಲ್ಲಿ ತುಂಬ ಒಂದು ಮಗುತನ ಇತ್ತು. ನನ್ನ ಬಹುಶಃ ಅವರಲ್ಲಿ ತುಂಬ ಒಳ್ಳೆತನ, ತುಂಬ ಹೃದಯವಂತರು ಅಂತಾನೆ ಹೇಳ್ತೀನಿ ನಾನು. ಕಡೆವರೆಗೂ ಹಂಗೆ ಇದ್ರಲ್ಲಮ್ಮ? ಕೊನೆವರೆಗೂ ಹಂಗೆ ಇದ್ರು. ಅವ್ರಿಗೆ ಸುಳ್ಳು ಹೇಳೋದಂದ್ರೆ ಆಗ್ತಾ ಇರಲಿಲ್ಲ ಅವ್ರಿಗೆ. ನನ್ನ ಜೊತೆ ಅವ್ರು ಜಗಳ ಮಾಡಿದ್ದೆ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ನಾನೇ ಬಹುಶಃ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ಅವ್ರಿಗೆ ವಾದ ಮಾಡೋದು ಇಷ್ಟ ಇರಲಿಲ್ಲ, ಆರ್ಗ್ಯುಮೆಂಟ್ ಮಾಡೋದು ಇಷ್ಟ ಇರಲಿಲ್ಲ. ಆಮೇಲೆ ತುಂಬ ಆರೋಪ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ಹೇಳಿದ್ದೆ ಹೇಳೋದು ಇಷ್ಟ ಆಗ್ತಾ ಇರಲಿಲ್ಲ. ತುಂಬ ಜೋರು ವಾಯ್ಸಲ್ಲಿ ಮಾತಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ತುಂಬ ಶಾಂತವಾಗಿರೋರು. ನಾನು ಅವರಿಂದ ನಿಜವಾಗ್ಲೂ ಕಲ್ತಿದ್ದು ಅವರಲ್ಲಿದ್ದ ಪ್ರಿನ್ಸಿಪಲ್ಸ್, ಅವ್ರ ಶಿಸ್ತು. ನನಗೆ ಎಲ್ಲ ನಾನೆಲ್ಲ ಹೇಳ್ಬಿಟ್ಟು ಇದೆಲ್ಲ ಆದಮೇಲೆ ಹೇಳೋರು, ವಾಣಿ, ಹೆಣ್ಣಾದವಳಿಗೆ ತಾಳ್ಮೆ ಇರಬೇಕು, ನೀನು ಫಸ್ಟು ತಾಳ್ಮೆ ಕಲಿ ಅಂತ. ಅವರಿಂದನೇ ನಾನು ಬಹುಶಃ ಒಂದು ಸ್ವಲ್ಪ ತಾಳ್ಮೆ ಕಲ್ತಿದ್ರೆ ಅವರಿಂದನೇ. ನಿಮ್ಮ ಗುರು? ನನ್ನ ನಿಜವಾಗ್ಲೂ ಅವ್ರನ್ನ ನಾನು ಇದರಲ್ಲೇ ಹೇಳ್ಕೊಂಡಿದ್ದೀನಿ, ಇದರಲ್ಲೇ ಬರೆದಿದ್ದೀನಿ. ಅವ್ರು ನಿಜವಾಗ್ಲೂ ನನ್ನ ಗುರು. ಅವರು ಎಲ್ಲರನ್ನೂ ಒಂದೇ ಥರ ನೋಡಬೇಕು, ಒಂದೇ ಥರ ಟ್ರೀಟ್ ಮಾಡಬೇಕು, ಒಂದೇ ಥರ ನೋಡಬೇಕು. ಆಮೇಲೆ ನಾನು ಸ್ವಲ್ಪ ಎಲ್ಲರೂ ಒಂಚೂರು ನೋಡೋ ದೃಷ್ಟಿ ಸ್ವಲ್ಪ ಒಂದು ಅನುಮಾನ ಇಟ್ಕೊಂಡೇ ನಾನು ನೋಡ್ತಾ ಇದ್ದೀನಿ. ಕರೆಕ್ಟ್. ಆದರೆ ಅವ್ರಿಗೆ ಅದಿರಲಿಲ್ಲ. ಎಲ್ಲರನ್ನೂ ನಂಬೋರು. ಅದೆಷ್ಟು ಒಳ್ಳೆ ಮನಸ್ಸು ಅವ್ರಿಗೆ ಅಂದರೆ, ಅವ್ರಿಗೆ ಏನನ್ನು ನೋಡಿದ್ರು ಅಲ್ಲಿ ಕೆಟ್ಟದ್ದು ಕಾಣಿಸ್ತಾನೆ ಇರಲಿಲ್ಲ ಅನ್ಸುತ್ತೆ ಬಹುಶಃ. ಅವ್ರಿಗೆ ಪಾಸಿಟಿವಿಟಿ, ಎಲ್ಲರಲ್ಲೂ ಒಳ್ಳೆತನ ಕಾಣಿಸ್ತಾ ಇತ್ತು. ಅವ್ರಿಗೆ ಎಲ್ಲರನ್ನಲ್ಲೂ ಒಂದು ಒಳ್ಳೆತನ ನೋಡ್ತಾ ಇದ್ರು, ಎಲ್ಲಾನು ನಂಬ್ತಾ ಇದ್ರು. ಅದು ಅವರ ಅವ್ರ ಗುಣನೇ ಅದು. ಎಲ್ಲಾನು ನಂಬ್ತಾ ಇದ್ರು. ಅದೇ ದೊಡ್ಡ ಆಸ್ತಿ ಅವ್ರಿಗೆ. ಆ ಥರ ಒಂಥರ ಇದು ತುಂಬ ಸರಳ ಜೀವಿ, ಸರಳ ಇದು. ಆದರೆ ಅವ್ರಿಗೆ ಯಾರಾದರೂ ಅವ್ರ ಹತ್ರ ಏನಾದರೂ ಕೇಳ್ಕೊಂಬಂದರೆ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೆ ಭಾಳ ನೊಂದ್ಕೋತಾ ಇದ್ರು. ಅದು ಎಲ್ಲಿವರೆಗೂ ಕೊನೆಯವರೆಗೂ ಅದು ಮಾಡಬೇಕು ಅಲ್ಲಿವರೆಗೂ ಟ್ರೈ ಮಾಡೋರು. ಮಾಡೇಬೇಕು. ಟ್ರೈ ಮಾಡೋದೇನು ಮಾಡ್ತಿದ್ರು ನನಗೆ ಗೊತ್ತಿರೋ ಹಂಗೆ. ಅದರಿಂದ ಅವ್ರು ಖುಷಿ ಪಡ್ತಾ ಇದ್ರಲ್ಲ, ಅದನ್ನು ಹೇಳ್ತಾ ಇದ್ರು, ವಾಣಿ ಇವತ್ತು ನಾನು ಕೆಲಸ ಮಾಡಿದ್ರೆ ಎಲ್ರೂ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತಾರೆ, ನನ್ನನ್ನು ಚೆನ್ನಾಗಿರಿ ಅಂತ ಯಾರು ಹೇಳಲ್ಲ, ನಿಮಗೆ ಬರೋದು ಪುಣ್ಯ ಅಂತ ಇದ್ರು. ನೋಡಿ ಅವರು ಥಾಟ್ ನೋಡಿ ಅವ್ರದ್ದು. ಅದಕ್ಕೆ ಅದನ್ನು ಹೇಳ್ತಾ ಇದ್ರು. ತುಂಬ 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 ಸರಳ ಬಿಡಿ ಅವರು. ಅಷ್ಟು ಇಷ್ಟೆಲ್ಲ ಇದ್ದೂನು ಅಷ್ಟೊಂದು ಸರಳವಾಗಿರೋದು ತುಂಬ ಕಷ್ಟ. ಅಂಡ್ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ದಿನಗಳು ಏನಾದರೂ ನೀವು ಅವ್ರ ಮಡದಿಯಾಗಿ ನೀವೇ ನೋಡಿದಂಥ ಅವ್ರ ಕಾರ್ಯನಿರ್ವಹಿಸಿದ ರೀತಿ, ಅಲ್ಲಿ ಜನಗಳ ಕಷ್ಟಗಳಿಗೆ ಇವಾಗ ಒಂದು ಹೇಳಿದ್ರಿ, ಯಾದಗಿರಿದು ಹೇಳಿದ್ರಿ, ಆಸ್ಪತ್ರೆದು ಹೇಳಿದ್ರಿ, ಈ ರೀತಿ ಇನ್ನು ಯಾವ್ದಾದ್ರು ಉದಾಹರಣೆಗಳಿದೆಯಾ ನಮಗೆ ಹಂಚ್ಕೊಡುವಂಥದ್ದು ಸಾಹೇಬರ ಕಾರ್ಯದಕ್ಷತೆ ಬಗ್ಗೆ? ಅವ್ರಿಗೆ ಕೋಪ ಬರ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದರೆ ನ್ಯೂಸ್ ಪೇಪರ್ ವಿಚಾರಕ್ಕೆ ಬರ್ತಾ ಇತ್ತು. ಮನೆಯಲ್ಲಿ ಬೆಳಗ್ಗೆ ಇದ್ದರೆ ಅದು ನೀಟಾಗಿರ್ಬೇಕಿತ್ತು ನ್ಯೂಸ್ ಪೇಪರು. ನಾನೇನು ಮಾಡ್ತಾ ಇದ್ದೆ, ಯಾವುದೋ ಒಂದು ಓಪನ್ ಮಾಡಿಬಿಟ್ಟು ಹಿಂಗೆ ಸಡನ್ ಇಟ್ಬಿಟ್ಟು ನಾನು ಇನ್ನೊಂದು ಕೆಲಸಕ್ಕೆ ಹೋದರೆ ಅವಾಗ ಬಂದು ಹೇಳೋರು, ನೋಡು ನ್ಯೂಸ್ ಪೇಪರ್ನ ನೀಟಾಗಿ ಎತ್ತಿಡ್ಬೇಕು, ನ್ಯೂಸ್ ಪೇಪರ್ ಓದೋದು ಹೇಗೆ ಅಂತ ನಿನಗೆ ಗೊತ್ತಿಲ್ಲ,